ಹಿಂದೆ ಅನೇಕ ಪ್ರಧಾನಮಂತ್ರಿಗಳಾಗಿದ್ದರು. ಯಾಕಾಗಲಿಲ್ಲ ಅವಾಗ? ಯಾವುದು ಎಂ ಪಿಗಳು ಕಮ್ಮಿ ಇದ್ರೇನು? ಕೇಂದ್ರದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಏನೇನು ಅಮೌಂಟ್ಗಳು ಕೊಡುತ್ತೆ, ಯೋಜನೆಗಳು ಕೊಡುತ್ತೆ, ಅದನ್ನು ಜಾರಿಗೆ ತರಬೇಕಾದಂಥ ಕರ್ತವ್ಯ ಎಂ ಪಿದು. ಆ ಕರ್ತವ್ಯ ನಾನು ನಿಭಾಯಿಸ್ತೀನಿ. ಅದು ನಮ್ಮ ಜಿಲ್ಲೆ ಜನಕ್ಕೂ ಗೊತ್ತು. ನಾನ್ಯಾಕೆ ಚುನಾವಣೆ ನಿಂತಿರೋದು ಅದನ್ನು ನಾನು ಮತ್ತೆ ಮತ್ತೆ ಕ್ಲಾರಿಫೈ ಮಾಡ್ತೇನೆ. ಅನೇಕರು ನನ್ನ ಹತ್ರ ಬರ್ತಾರೆ, ಹೌದು ಸರ್ ಇಷ್ಟೆಲ್ಲ ಅನ್ಯಾಯ ಆಗಿರೋದು ಹೌದು, ಮತ್ತು ಈ ಚುನಾವಣೆ ನಿಲ್ಲಬಾರ್ದಿತ್ತು ಈ ಮಾತು ಹೇಳ್ತಾರೆ. ಚುನಾವಣೆ ನಿಲ್ಲಬಾರ್ದಿತ್ತು ಅಂತಂದರೆ ಈ ಅನ್ಯಾಯಗಳೆಲ್ಲ ಏನು ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀರಿ. ಅವ್ರು ಹೇಳಿದಂಗೆ ಹಿಂದುತ್ವದ ಬಗ್ಗೆ ಸ್ಪಷ್ಟತೆ ಬೇಕು, ಅಪ್ಪ ಮಕ್ಕಳಿಂದ ಹೊರಗಡೆ ಬರಬೇಕು ಈ ಪಾರ್ಟಿ. ಇದಕ್ಕೋಸ್ಕರ ಈ ಹೋರಾಟ ಮಾಡ್ತೀನಿ ಅಂತಂದಾಗ ನೀವೊಬ್ಬರೇ ಯಾಕೆ ಮಾಡ್ತಿದ್ದೀರಿ, ಹುಡುಗರೆಲ್ಲ ಯಾಕೆ ಮಾಡ್ತಿಲ್ಲ? ಇವರೆಲ್ಲರೂ ನನ್ನ ಹಿಂದಿದ್ದಾರೆ. ಇವರೆಲ್ಲರೂ ದಿನ ಫೋನು ಮಾಡ್ತಾರೆ ಅನೇಕರು, ಏನು ಪರಿಸ್ಥಿತಿ ಇದೆ, ಏನು ಕತೆ ಅಂತ. ನೆನ್ನೆ ನಾನು ಹೇಳೋದ ಅವಶ್ಯಕತೆ ಇಲ್ಲ. ನನ್ನ ನಾಮಪತ್ರವನ್ನು ನಿಮ್ಮ ಟಿ ವಿಗಳಲ್ಲಿ ನೋಡಿದ ತಕ್ಷಣ ಇಡೀ ರಾಜ್ಯದಿಂದ ಜನ ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ಗೆದ್ದರು ಅಂತ. ತನ್ನ ಮಗನಿಗೆ ಕಾಂಪಿಟೇಟರ್ಸ್ ಬರಬಾರ್ದು. ನಾಳೆ ಮುಖ್ಯಮಂತ್ರಿ ಮಾಡಕ್ಕೆ ಹೊಂಟಾರಲ್ಲ, ಸಿ ಟಿ ರವಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಮಂತ್ರಿ ಇದ್ದವ್ರನ್ನ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡಿದ್ರು. ಪ್ರತಾಪ್ ಸಿಂಹ ಏನು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಹೇಳಿದ್ರು ಪಕ್ಷ ಅಂತ ಅಂದ್ಕೊಂಡು ಎಂ ಪಿ ಎಲೆಕ್ಷನ್ ಇಲ್ಲದೆ ವಾಪಸ್ ಬಂದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ? ಯಾಕೆ ಪಕ್ಕಕ್ಕೆ ಸರಿಸಿದ್ದಾರೆ? ನನ್ನ ಮಗ ಮುಖ್ಯಮಂತ್ರಿ ಆಗಬೇಕು, ಇವರೆಲ್ಲರೂ ಕೂಡ ಮುಂದೆ ಬಿಟ್ಟರೆ ನನ್ನ ಮಗ ಖಂಡಿತ ಇವನು ಬಿಡಲ್ಲ ಮುಂದೋಗೋದಕ್ಕೆ. ಹಾಗಾಗಿ ನಾನೇ ಇವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ರಗಳೆ ಇಲ್ಲ ಅನ್ನೋಂಥ ಕಾರಣಕ್ಕೆ ಅವರು ಇವ್ರನ್ನೆಲ್ಲ ಉದ್ಧಾರ ಆಗಿ ಬಿಡ್ತಿಲ್ಲ. ಇದೇ ಸಿ ಟಿ ರವಿ ಏನೇನು ಹೇಳಿದ್ರು ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತು. ಚುನಾವಣೆ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದನ್ನು ಸಿ ಟಿ ರವಿ ಬಹಿರಂಗವಾಗಿ ಹೇಳಿದ್ದಾರೆ. ಹೊಂದಾಣಿಕೆ ರಾಜಕಾರಣ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಬ್ಬರು ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ಅಂತ ಸಿ ಟಿ ರವಿ. ಅದೇ ರೀತಿ ಪ್ರತಾಪ್ ಸಿಂಹ ಹೇಳಿದ್ದಾರೆ, ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ. ಈಗ ವಿಧಿ ಇಲ್ಲದೇ ನನ್ನ ಮಗನಿಗೂ ಹೇಳಿದರು, ನಿನಗೆ ಎಂ ಪಿ ಮಾಡ್ತೀನಿ, ನಿನಗೆ ನಾನೇ ಓಡಾಡಿ ಗೆಲ್ಲಿಸ್ತೀನಿ ಮಾಡಿದ್ರಲ್ಲ. ಅದೇ ಮಾಡ್ತಾರೆ ಸಿ ಟಿ ರವಿಗೂ ಕೂಡ. ಲೇಟಾಗಿ ಬಂದ್ರಾ? ಲೇಟಾಗಿ ಬಂದೇನಣ್ಣ? ನೀವು ಲೇಟಾಗಿ ಬಂದಿರ? ಇರಲಿ, ಆದರೂ ಹೇಳ್ತೀನಿ, ಈ ರೀತಿ ಗೊಂದಲವನ್ನು ನಿರ್ಮಾಣ ಮಾಡೋದು ಬೇಡ. ರಾಜ್ಯಾಧ್ಯಕ್ಷರಿಗೆ ನಾನು ಹೇಳ್ತಾ ಇದ್ದೀನಿ, ನೀವಲ್ಲ, ಯಡಿಯೂರಪ್ಪನವರಲ್ಲ, ಅಮಿತ್ ಶಾ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಯಾರು ಬಂದು ಹೇಳಿದ್ರು ಕೂಡ ಚುನಾವಣೆ ನಿಲ್ಲೋದು ಪಕ್ಕ, ಗೆಲ್ಲೋದು ಪಕ್ಕ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದು ಪಕ್ಕ.